8ನೇ ವಚನ, ಜಗತ್ತಿಗೆ ಅಸ್ತಿವಾರ ಹಾಕಿದಂದಿನಿಂದ ಯಾರ ಹೆಸರುಗಳು ವಧಿಸಲ್ಪಟ್ಟ ಕುರಿಮರಿಯಾದಾತನ ಜೀವಗ್ರಂಥದಲ್ಲಿ ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಮೃಗವನ್ನು ಆರಾಧಿಸುತ್ತಾರೆ. ಜಗತ್ತಿಗೆ ಅಸ್ತಿವಾರ ಹಾಕಿದಂದಿನಿಂದ, ಫ್ರಮ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಬಂದಿದೆ. ಅದು ಯಾರಿಗೆ? ಕಿಂಗ್ಡಮ್ನವರಿಗೆ ಅಥವಾ ಇಸ್ರೇಲರಿಗೆ. ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳಾಗಿರಬೇಕೆಂದು ಆತನು ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸೊ ಕೃಪೆಗೆ ಒಳಗಾಗಿರುವಂತ ವಿಶ್ವಾಸಿಗಳು, ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹದ ಅಂಗಗಳ ಬಗ್ಗೆ ನೋಡುವಾಗ ಎರಡು ಪದಗಳು ದೇವರು ಉಪಯೋಗಿಸಿದ್ದಾನೆ. ದೇವರೆಲ್ಲಾ ಪದಗಳು ತಾನೇ ಬರೆಸಿರುವಾಗ ಆ ಅರ್ಥದಿಂದಲೇ ಆತನು ಬರೆಸಿದ್ದಾನೆ. ಕೃಪೆಗೆ ಒಳಗಾಗಿರೋ ಕ್ರಿಸ್ತನ ದೇಹದ ಬಗ್ಗೆ ದೇವರು ಹೇಳ್ತಿದ್ದಾನೆ ಜಗತ್ತಿಗೆ ಅಸ್ತಿವಾರ ಹಾಕೋದಕ್ಕಿಂತ ಮುಂಚೆ. ಆದ್ರೆ ಅದೇ ಜೀವ ಗ್ರಂಥದ ಪುಸ್ತಕದಲ್ಲಿ ಬರೆಯುವ ಅಸ್ತಿವಾರ ಹಾಕಿದಂದಿನಿಂದ. ಎರಡು ವ್ಯತ್ಯಾಸ. ಫ್ರಮ್ ದ ವರ್ಲ್ಡ್, ಫೌಂಡೇಶನ್ ಆಫ್ ದ ವರ್ಲ್ಡ್, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಎರಡು ಪದಗಳ ವ್ಯತ್ಯಾಸನ ನೋಡ್ತೇವೆ. ಸೊ ಕೃಪೆಯಲ್ಲಿರುವಂಥವ್ರಿಗೆ ದೇವರ ಪ್ಲಾನ್ ಬೇರೆ ಇದೆ. ಆದ್ರೆ ಏನು ಅನೇಕರು ವ್ಯತ್ಯಾಸಗಳು ಗೊತ್ತಿಲ್ಲ, ಸುಮ್ಮನೆ ಏನೋ ನಂಬಿ ಏನೋ ಹೇಳುವಂಥದ್ದು ಅಲ್ಲ.